ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಸೆಕ್ಷನ್ ಬಿಗೆ ಒಂದು ಥಿಯರಿ ಕೇಳಿದ್ರೆ ಎಕ್ಸ್ಪ್ಲಾನ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಎಂಪ್ಲಾಯಿ ಬೆನಿಫಿಟ್ಸ್ ಅಂತ ಒಂದು ಕ್ವಶನ್ಸ್ ಅನ್ನ ಕೇಳ್ಬೋದು. ಸೊ ಹಾಗಾಗಿ ಟೈಪ್ಸ್ ಆಫ್ ಎಂಪ್ಲಾಯಿ ಬೆನಿಫಿಟ್ಸ್ ಅಲ್ಲಿ ಯಾವೆಲ್ಲ ಡಿಫ್ರೆಂಟ್ ಟೈಪ್ಸ್ ಇದೆ ಅಂತ ಹೇಳಿದ್ರೆ ದೇರ್ ಆರ್ ಫೋರ್ ಟೈಪ್ಸ್, ದೇರ್ ಆರ್ ಫೋರ್ ಕ್ಯಾಟಗರೀಸ್ ಆಫ್ ಎಂಪ್ಲಾಯಿ ಬೆನಿಫಿಟ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಒಂದು ಶಾರ್ಟ್ ಟರ್ಮ್ ಎಂಪ್ಲಾಯೀಸ್ ಬೆನಿಫಿಟ್ಸ್, ಎರಡನೇದು ಬಂದು ಪೋಸ್ಟ್ ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್, ಮೂರನೇದು ಅದರ್ ಲಾಂಗ್ ಟರ್ಮ್ ಎಂಪ್ಲಾಯೀಸ್ ಬೆನಿಫಿಟ್ ಅಂಡ್ ಲಾಸ್ಟ್ ಒನ್ ಟರ್ಮಿನೇಷನ್ ಬೆನಿಫಿಟ್ಸ್ ಅಂತ ಕರಿತೀವಿ. ಈ ನಾಲ್ಕು ಬೆನಿಫಿಟ್ಸ್ ಗೊತ್ತಿರಬೇಕು ನಿಮಗೆ: ಶಾರ್ಟ್ ಟರ್ಮ್ ಎಂಪ್ಲಾಯಿ ಬೆನಿಫಿಟ್ಸ್, ಪೋಸ್ಟ್ ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್, ಅದರ್ ಲಾಂಗ್ ಟರ್ಮ್ ಎಂಪ್ಲಾಯ್ ಬೆನಿಫಿಟ್ಸ್, ಟರ್ಮಿನೇಷನ್ ಬೆನಿಫಿಟ್ಸ್ ಅಂತ ನಾಲ್ಕು ಡಿಫ್ರೆಂಟ್ ಟೈಪ್ಸ್ ಆಫ್ ಎಂಪ್ಲಾಯ್ ಬೆನಿಫಿಟ್ಸ್ ಇರ್ತಕ್ಕಂಥದ್ದು. ಏನು ಶಾರ್ಟ್ ಟರ್ಮ್ ಎಂಪ್ಲಾಯಿ ಬೆನಿಫಿಟ್ಸ್ ಅಂತ ಹೇಳಿದ್ರೆ ನೋಡಿ, ಶಾರ್ಟ್ ಟರ್ಮ್ ಎಂಪ್ಲಾಯಿ ಬೆನಿಫಿಟ್ಸ್ ಆರ್ ಆಲ್ಸೋ ಎನ್ ಎಂಪ್ಲಾಯಿ ಬೆನಿಫಿಟ್ಸ್ ಅದರ್ ದ್ಯಾನ್ ಟರ್ಮಿನೇಷನ್ ಬೆನಿಫಿಟ್ಸ್ ಅನ್ನ ಬಿಟ್ಟು ಇನ್ ಯಾವುದೇ ಬೆನಿಫಿಟ್ಸ್ ಅನ್ನ ಎಂಪ್ಲಾಯ್ಗೆ ಕೊಡ್ತಾರೆ ವಿಚ್ ಫಾಲ್ ಡ್ಯೂಲಿ ವಿತ್ ಇನ್ 12 months ಆಫ್ಟರ್ ದಿ ಎಂಡ್ ಆಫ್ ದಿ ಪೀರಿಯಡ್ ಇನ್ ವಿಚ್ ಎಂಪ್ಲಾಯೀಸ್ ರೆಂಡರ್ ದೇ ರಿಲೇಟೆಡ್ ಸರ್ವಿಸಸ್. ಏನು ಎಂಪ್ಲಾಯಿ ಸರ್ವಿಸಸ್ ಅನ್ನ ಕೊಟ್ಟಿರ್ತಾನೆ ಆ ಸರ್ವಿಸಸ್ಗೆ ವಿತಿನ್ 12 months ಒಳಗಡೆ ಅವ್ರಿಗೆ ಏನೆಲ್ಲ ಬೆನಿಫಿಟ್ಸ್ ಅನ್ನ ಕೊಡ್ತಾರೆ ಅದನ್ನ ನಾವು ಶಾರ್ಟ್ ಟರ್ಮ್ ಎಂಪ್ಲಾಯಿ ಬೆನಿಫಿಟ್ಸ್ ಅಂತ ಕರಿತೀವಿ. ವಿತಿನ್ 12 months ಒಳಗಡೆ ಕೊಡ್ತಕ್ಕಂಥ ಕೆಲವೊಂದು ಬೆನಿಫಿಟ್ಸ್ ಅವ್ರೇನು ಸರ್ವಿಸ್ ರೆಂಡರ್ ಮಾಡಿರ್ತಾರೆ ಅದಕ್ಕೆ ಅವರ ಬೆನಿಫಿಟ್ಸ್ ಅನ್ನ ಕೊಡ್ತಕ್ಕಂಥದ್ದು ಅದು ನಾವು ಶಾರ್ಟ್ ಟರ್ಮ್ ಎಂಪ್ಲಾಯೀಸ್ ಬೆನಿಫಿಟ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಏನೆಲ್ಲ ಶಾರ್ಟ್ ಟರ್ಮ್ ಎಂಪ್ಲಾಯ್ ಬೆನಿಫಿಟ್ಸ್ ಅಂತ ಹೇಳಿದ್ರೆ ನೋಡಿ, ಅವ್ರು ವರ್ಕ್ ಮಾಡೋದಕ್ಕೆ ವೇಜಸ್ ಅಥವಾ ಸ್ಯಾಲರಿ ಕೊಡ್ಬೋದು, ಸೋಷಿಯಲ್ ಸೆಕ್ಯೂರಿಟಿ ಕಾಂಟ್ರಿಬ್ಯೂಷನ್ಸ್ ಮಾಡ್ಬೋದು, ಪೇಯ್ಡ್ ಆನ್ಯುಯಲ್ ಲೀವ್ಸ್ ಅನ್ನ ಕೊಡ್ಬೋದು, ಪೇಯ್ಡ್ ಸಿಕ್ ಲೀವ್ಸ್ ಅನ್ನ ಕೊಡ್ಬೋದು, ಪೇಯ್ಡ್ ಮೆಟರ್ನಿಟಿ ಕೊಡ್ಬೋದು, ಪ್ರಾಫಿಟ್ ಶೇರ್ ಅಥವಾ ಬೋನಸ್ ಪೇಯ್ಡ್ ವಿತ್ ಇನ್ 12 months ಫಾರ್ ದಿ ಇಯರ್ ಎಂಡಿಂಗ್ ಆಗಿರ್ಬೋದು, ಅಥವಾ ನಾನ್ ಮಾನಿಟರಿ ಬೆನಿಫಿಟ್ ಲೈಕ್ ಮೆಡಿಕಲ್ ಕೇರ್ ಕೊಡ್ಬೋದು, ಕಾರ್ ಕೊಡ್ಬೋದು, ಫ್ರೀ ಗೂಡ್ಸ್ ಕೊಡ್ಬೋದು, ಮೀಲ್ಸ್ ಕೊಡ್ಬೋದು, ಲಂಚ್ ಫೆಸಿಲಿಟಿ ಕೊಡ್ಬೋದು. ಇವೆಲ್ಲ ಏನಪ್ಪಾ ಅಂತ ಹೇಳಿದ್ರೆ ಶಾರ್ಟ್ ಟರ್ಮ್ ಎಂಪ್ಲಾಯಿ ಬೆನಿಫಿಟ್ಸ್ ಅಂತ ಕರಿತೀವಿ. ಅಂದ್ರೆ ಎಂಪ್ಲಾಯೀಸ್ ಏನ್ ಕೆಲಸ ಮಾಡಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಬೆನಿಫಿಟ್ಸ್ ಅನ್ನ ಕೊಡಬೇಕಾಗುತ್ತೆ. ವಿತ್ ಇನ್ 12 months ಒಳಗಡೆ ಆಗ್ತಕ್ಕಂಥ ಒಂದು ಬೆನಿಫಿಟ್ಸ್ ಅನ್ನ ನಾವು ಶಾರ್ಟ್ ಟರ್ಮ್ ಎಂಪ್ಲಾಯ್ ಬೆನಿಫಿಟ್ಸ್ ಅಂತ ಕರಿತೀವಿ. ಸೊ ನಿಮಗೆ 2 marks ಅಲ್ಲಿ ಬೇಕಾದ್ರೂ ಇದನ್ನ ಕೇಳ್ಬೋದು. ಸೊ ನಿಮ್ಗೆ ಎಕ್ಸಾಂಪಲ್ಸ್ ನ ತಿಳ್ಕೊಂಡಿರಿ: ವೇಜಸ್, ಸ್ಯಾಲರಿ, ಪೇಯ್ಡ್ ಆನ್ಯುಯಲ್ ಲೀವ್, ಸಿಕ್ ಲೀವ್ ಆಗಿರ್ಬೋದು, ಮೆಟರ್ನಿಟಿ ಲೀವ್ ಆಗಿರ್ಬೋದು, ಪ್ರಾಫಿಟ್ ಶೇರಿಂಗ್ ಆಗಿರ್ಬೋದು, ನಾನ್ ಮಾನಿಟರಿ ಬೆನಿಫಿಟ್ಸ್ ಬೇಕಾದ್ರೂ ಕೊಡ್ಬೋದು. ಇದು ಶಾರ್ಟ್ ಟರ್ಮ್ ಎಂಪ್ಲಾಯಿ ಬೆನಿಫಿಟ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಎರಡನೇದು ಬಂದು ಪೋಸ್ಟ್ ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್. ನೋಡಿ, ಪೋಸ್ಟ್ ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಆರ್ ಆಲ್ಸೋ ಅನ್ ಎಂಪ್ಲಾಯಿ ಬೆನಿಫಿಟ್ಸ್ ಅದರ್ ದ್ಯಾನ್ ಟರ್ಮಿನೇಷನ್ ಬೆನಿಫಿಟ್ಸ್ ಅನ್ನ ಬಿಟ್ಟು ವಿಚ್ ಆರ್ ಪೇಯಬಲ್ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ಎಂಪ್ಲಾಯ್ಮೆಂಟ್. ಅಂದ್ರೆ ಪೋಸ್ಟ್ ಎಂಪ್ಲಾಯ್ಮೆಂಟ್ ಅಂದ್ರೆ ಅವರು ಎಂಪ್ಲಾಯ್ಮೆಂಟ್ ಕಂಪ್ಲೀಟ್ ಆದ್ಮೇಲೆ ಕಂಪನಿ ಕೊಡ್ತಕ್ಕಂಥ ಕೆಲವೊಂದು ಬೆನಿಫಿಟ್ಸ್ ಅನ್ನ ನಾವು ಪೋಸ್ಟ್ ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಅಂತ ಕರಿತೀವಿ, ಅದರ್ ದ್ಯಾನ್ ಟರ್ಮಿನೇಷನ್ ಬೆನಿಫಿಟ್ಸ್ ಅನ್ನ ಬಿಟ್ಟು. ಸೊ ಪೋಸ್ಟ್ ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಆರ್ ಎನ್ ಎಂಪ್ಲಾಯ್ ಬೆನಿಫಿಟ್ಸ್ ಅದರ್ ದ್ಯಾನ್ ಟರ್ಮಿನೇಷನ್ ಬೆನಿಫಿಟ್ಸ್ ವಿಚ್ ಆರ್ ಪೇಯಬಲ್ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ದಿ ಎಂಪ್ಲಾಯ್ಮೆಂಟ್. ಅವ್ರ ಎಂಪ್ಲಾಯ್ಮೆಂಟ್ ಕಂಪ್ಲೀಷನ್ ಆದ್ಮೇಲೆ ಕೊಡ್ತಕ್ಕಂಥ ಬೆನಿಫಿಟ್ಸ್ ಅನ್ನ ಪೋಸ್ಟ್ ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ಸ್ ಗ್ರಾಜ್ಯುಯಿಟಿ ಆಗಿರ್ಬೋದು, ಪೆನ್ಷನ್ಸ್ ಆಗಿರ್ಬೋದು, ಪೋಸ್ಟ್ ಎಂಪ್ಲಾಯ್ಮೆಂಟ್ ಮೆಡಿಕಲ್ ಕೇರ್ ಆಗಿರ್ಬೋದು, ಪೋಸ್ಟ್ ಎಂಪ್ಲಾಯ್ಮೆಂಟ್ ಇನ್ಶೂರೆನ್ಸ್ ಆಗಿರ್ಬೋದು. ಇವೆಲ್ಲ ಬೆಸ್ಟ್ ಎಕ್ಸಾಂಪಲ್ಸ್ ಆಫ್ ಪೋಸ್ಟ್ ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಅಂತ ಕರಿತೀವಿ. ಅವರ ಒಂದು ಎಂಪ್ಲಾಯ್ಮೆಂಟ್ ಮುಗ್ದಾದ್ಮೇಲೆ ಕೊಡ್ತಕ್ಕಂಥ ಬೆನಿಫಿಟ್ಸ್ ಪೋಸ್ಟ್ ಎಂಪ್ಲಾಯ್ಮೆಂಟ್ ಬೆನಿಫಿಟ್. ಸಿಂಪಲ್ ಆಗಿ ಗ್ರಾಜ್ಯುಯಿಟಿ ಮತ್ತೆ ಪೆನ್ಷನ್ ಎರಡನ್ನ ನೆನಪಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಇದು ಎರಡನೇ ಟೈಪು. ಅಂಡ್ ಮೂರನೇದು ಬಂದು ಅದರ್ ಲಾಂಗ್ ಟರ್ಮ್ ಎಂಪ್ಲಾಯ್ ಬೆನಿಫಿಟ್ಸ್ ಅಂತ ಕರಿತೀವಿ. ಅದರ್ ಲಾಂಗ್ ಟರ್ಮ್ ಎಂಪ್ಲಾಯ್ ಬೆನಿಫಿಟ್ಸ್ ಆರ್ ಆಲ್ಸೋ ಎನ್ ಎಂಪ್ಲಾಯ್ ಬೆನಿಫಿಟ್ಸ್ ಅದರ್ ದ್ಯಾನ್ ಪೋಸ್ಟ್ ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಮತ್ತೆ ಟರ್ಮಿನೇಷನ್ ಬೆನಿಫಿಟ್ಸ್. ಪೋಸ್ಟ್ ಎಂಪ್ಲಾಯ್ಮೆಂಟ್ ಬೆನಿಫಿಟ್ ಮತ್ತೆ ಟರ್ಮಿನೇಷನ್ ಬೆನಿಫಿಟ್ಸ್ ಅನ್ನ ಬಿಟ್ಟು ಉಳಿದ ಬೆನಿಫಿಟ್ಸ್ ಅನ್ನ ಏನ್ ಕೊಡ್ತಾರೆ ಅದನ್ನ ನಾವು ಅದರ್ ಲಾಂಗ್ ಟರ್ಮ್ ಎಂಪ್ಲಾಯ್ ಬೆನಿಫಿಟ್ಸ್ ಅಂತ ಕರಿತೀವಿ. ವಿಚ್ ಡು ನಾಟ್ ಫಾಲ್ ಡ್ಯೂಲಿ which do not fall due only within 12 months after the end of the period in which the employees render the related services. ಅಂದ್ರೆ ಎಂಪ್ಲಾಯಿ ಸರ್ವಿಸಸ್ ಅಲ್ಲಿ ಇದ್ದಾಗಲೇ ಕೆಲವೊಂದು ಬೆನಿಫಿಟ್ಸ್ ಅನ್ನ ಕೊಡ್ತಕ್ಕಂಥದ್ದನ್ನ ನಾವು ಲಾಂಗ್ ಟರ್ಮ್ ಬೆನಿಫಿಟ್ಸ್ ಅಂತ ಕರಿತೀವಿ, ಅದರ್ ದೆನ್ ಪೋಸ್ಟ್ ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್ ಅಂಡ್ ಟರ್ಮಿನೇಷನ್ಸ್ ಅನ್ನ ಬೆನಿಫಿಟ್ಸ್ ಅನ್ನ ಬಿಟ್ಟು. ಎಕ್ಸಾಂಪಲ್ ಪ್ರಾಫಿಟ್ ಶೇರ್ ಆಗಿರ್ಬೋದು, ಬೋನಸ್ ಕೊಡೋದಾಗಿರ್ಬೋದು, ಡೆಫರ್ಡ್ ಕಂಪೆನ್ಸೇಷನ್ ಪೇಯಬಲ್ ಆಗಿರ್ಬೋದು, ಸೊ ಅಥವಾ ಲಾಂಗ್ ಟರ್ಮ್ ಸರ್ವಿಸಸ್ ಅನ್ನ ಕೊಡ್ತಕ್ಕಂಥದ್ದಾಗಿರ್ಬೋದು. ಸೊ ಇವೆಲ್ಲದೂ ಕೂಡ, ಅಥವಾ ಲಾಂಗ್ ಟರ್ಮ್ ಡಿಸೇಬಿಲಿಟಿ ಬೆನಿಫಿಟ್ಸ್ ಅನ್ನ ಕೊಡ್ತಕ್ಕಂಥದ್ದಾಗಿರ್ಬೋದು, ಇದೆಲ್ಲದೂ ಕೂಡ ಅದರ್ ಲಾಂಗ್ ಟರ್ಮ್ ಎಂಪ್ಲಾಯಿ ಬೆನಿಫಿಟ್ಸ್ ಅಂತ ಕರಿತೀವಿ. ಅಂಡ್ ಫೋರ್ತ್ ಒನ್ ಬಂದು ಟರ್ಮಿನೇಷನ್ ಬೆನಿಫಿಟ್ಸ್ ಅಂತ ಕರಿತೀವಿ. ಟರ್ಮಿನೇಷನ್ ಬೆನಿಫಿಟ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಅನ್ ಎಂಪ್ಲಾಯ್ ಬೆನಿಫಿಟ್ಸ್ ಪೇಯಬಲ್ ಐದರ್ ರಿಸಲ್ಟ್ ಆಫ್ ಟರ್ಮಿನೇಷನ್. ಹೇಗಾಗ್ಬೋದು ಅಂದ್ರೆ ಎರಡು ವೇನಲ್ಲಿ ಆಗ್ಬೋದು: ಎನ್ ಎಂಟಿಟಿ ಡಿಸಿಷನ್ ಟು ಟರ್ಮಿನೇಟ್ ಅನ್ ಎಂಪ್ಲಾಯೀಸ್ ಎಂಪ್ಲಾಯ್ಮೆಂಟ್ ಬಿಫೋರ್ ದಿ ನಾರ್ಮಲ್ ರಿಟೈರ್ಮೆಂಟ್ ಡೇಟ್. ಕಂಪನಿ ಏನ್ ಮಾಡ್ಬೋದು, ಡಿಸಿಷನ್ಸ್ ಅನ್ನ ತಗೋಬಹುದು, ಎಂಪ್ಲಾಯಿನ ಟರ್ಮಿನೇಟ್ ಮಾಡೋಣ, ಅವನ ನಾರ್ಮಲ್ ರಿಟೈರ್ಮೆಂಟ್ ಡೇಟ್ಗಿಂತ ಮುಂಚೆನೆ ಬೇಕಾದ್ರೆ ಟರ್ಮಿನೇಟ್ ಮಾಡಬಹುದು ಒಂದು.
ಎರಡನೇದು, ಎನ್ ಎಂಪ್ಲಾಯೀಸ್ ಡಿಸಿಷನ್ ಟು ಅಕ್ಸೆಪ್ಟ್ ದ ವಾಲಂಟರಿ ರಿಟೈರ್ಮೆಂಟ್ ಇನ್ ಎಕ್ಸ್ಚೇಂಜ್ ಫಾರ್ ದೋಸ್ ಬೆನಿಫಿಟ್ಸ್. ಕೆಲವೊಂದು ಬೆನಿಫಿಟ್ಸ್ಗೋಸ್ಕರ ಏನು ಮಾಡ್ಬೋದು, ಎಂಪ್ಲಾಯೀಸ್ ವಾಲಂಟರಿ ಆಗಿ ಬೇಕಾದ್ರೆ ರಿಟೈರ್ಮೆಂಟ್ ಅನ್ನ ತಗೋಬಹುದು. ಆ ಥರದ ಬೆನಿಫಿಟ್ಸ್ ಅನ್ನ ನಾವು ಟರ್ಮಿನೇಷನ್ ಬೆನಿಫಿಟ್ಸ್ ಅಂತ ಕರಿತೀವಿ. ಸೊ ಈ ಒಂದು ಟರ್ಮಿನೇಷನ್ ಬೆನಿಫಿಟ್ಸ್ ಕೂಡ ಟೈಪ್ ಆಫ್ ಎಂಪ್ಲಾಯ್ ಬೆನಿಫಿಟ್ಸ್ ಅಲ್ಲಿ ಇರ್ತಕ್ಕಂಥದ್ದು. ಸೊ ಇದು 4 ಡಿಫ್ರೆಂಟ್ ಟೈಪ್ ಆಫ್ ಎಂಪ್ಲಾಯ್ ಬೆನಿಫಿಟ್ಸ್ ಇರೋದು. ಒಂದು ಶಾರ್ಟ್ ಟರ್ಮ್ ಎಂಪ್ಲಾಯ್ ಬೆನಿಫಿಟ್ಸ್, ಪೋಸ್ಟ್ ಎಂಪ್ಲಾಯ್ಮೆಂಟ್ ಬೆನಿಫಿಟ್ಸ್, ಅದರ್ ಲಾಂಗ್ ಟರ್ಮ್ ಎಂಪ್ಲಾಯ್ ಬೆನಿಫಿಟ್ಸ್ ಅಂಡ್ ಟರ್ಮಿನೇಷನ್ ಬೆನಿಫಿಟ್ಸ್ ಅಂತ ಕರಿತೀವಿ. ಸೊ ಈ ಒಂದು ಕ್ವಶನ್ಸ್ ಅನ್ನ ನೀವು ಸೆಕ್ಷನ್ ಬಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಜಸ್ಟ್ ಆ ಪಾಯಿಂಟ್ಸ್ ಬರೆದು ಜಸ್ಟ್ ನೀವು ಓನ್ ಆಗಿ ಮೀನಿಂಗ್ ಅನ್ನ ಬರೆದು ಕೆಲವೊಂದು ಎಕ್ಸಾಂಪಲ್ ಬರೆದ್ರೆ ಸಾಕಾಗುತ್ತೆ. 4 ಮಾರ್ಕ್ಸ್ಗೆ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾದಂತಹ ಒಂದು ಟೈಪ್ಸ್ ಆಫ್ ಎಂಪ್ಲಾಯ್ ಬೆನಿಫಿಟ್ಸ್ ಕ್ವಶನ್. ಸೊ ಇದು 2023 ಕ್ವಶನ್ ಪೇಪರ್ ಅಲ್ಲಿ ಲಾಸ್ಟ್ ಇಯರ್ ಅಲ್ಲಿ ಕೇಳಿದ್ದಾರೆ ಈ ಒಂದು ಕ್ವಶನ್ಸ್ ಅನ್ನ. ಓಕೆ, ಸೊ ಇದು ಇರ್ತಕ್ಕಂಥದ್ದು ಟೈಪ್ಸ್ ಆಫ್ ಎಂಪ್ಲಾಯ್ ಬೆನಿಫಿಟ್ಸ್. ಥ್ಯಾಂಕ್ ಯು.